ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ಫ್ರಾನ್ಸ್ ದೇಶದ ಪ್ಯಾರಿಸ್ ನಗರದಲ್ಲಿ ಫ್ರೆಂಚ್ ಭಾಷೆಯನ್ನು ಕಲಿಯುವುದಕ್ಕೆ ಹೋಗುವ ಒಂದು ಸೌಭಾಗ್ಯ ನನಗೆ ಸುಮಾರು 15 ವರ್ಷಗಳ ಹಿಂದೆ ದೊರೆತಿತ್ತು. ಆ ಸಂದರ್ಭದಲ್ಲಿ ಒಂದು ಸಮಾಧಿಯನ್ನು ಸಂಧಿಸುವ ಉದ್ದೇಶದಿಂದ ನಾನು ಅಲ್ಲಿಗೆ ಹೋದೆ. ಪ್ರತಿದಿನ ಒಂದೊಂದು ಸ್ಥಳವನ್ನು ನೋಡುವ ಅವಕಾಶ ನಮಗೆ ದೊರೀತಾ ಇತ್ತು. ಯಾಕಂತ ಹೇಳಿದರೆ ಫ್ರೆಂಚ್ ಭಾಷಿಕರು ಸಾಮಾನ್ಯವಾಗಿ ಬೇರೆ ಭಾಷೆಯನ್ನು ಮಾತನಾಡೋದಿಲ್ಲ, ಅದೇ ಭಾಷೆ ನಾವು ಕಲಿಬೇಕು ಅಂತ ಆಸೆ ಪಡ್ತಾರೆ. ಅದನ್ನು ಕಲಿಸೋದಕ್ಕೆ ಸ್ಕಾಲರ್ಶಿಪ್ ಪ್ರತಿಯೊಂದನ್ನು ಕೊಡ್ತಾರೆ. ಯಾಕಂದರೆ ನಮ್ಮ ಒಂದು ಸಂಸ್ಕೃತಿ, ನಮ್ಮ ಭಾಷೆಯನ್ನು ಇತರರು ಕೂಡ ಕಲಿತುಕೊಳ್ಳಬೇಕು ಅಂತೇಳಿ ಭಾಳ ಕಠಿಣವಾದಂತಹ ಒಂದು ಪರಿಶ್ರಮವನ್ನು ಹಾಕಿ ಆ ಭಾಷೆಯನ್ನು ನಾವೆಲ್ಲ ಕಲಿಬೇಕು. ಹೀಗಿರಬೇಕಾದ್ರೆ ಆ ಸಮಾಧಿಯ ಸ್ಥಳಕ್ಕೆ ಹೋಗಿ, ಒಬ್ಬ ಹೆಣ್ಣು ಮಗಳ ಸಮಾಧಿ ಅದು, ಅಲ್ಲಿ ಗಂಡ ಹೆಂಡತಿ ಇಬ್ಬರನ್ನು ಒಟ್ಟಿಗೆ ಸಮಾಧಿ ಮಾಡಿದ್ದಾರೆ. ಇಡೀ ವಿಶ್ವದಲ್ಲಿ 2 ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡಂಥ ಒಬ್ಬ ವ್ಯಕ್ತಿ ಯಾರಾದರೂ ಇದ್ದರೆ ವಿಜ್ಞಾನದಲ್ಲಿ, ಆಕೆ ಮೇರಿ ಕ್ಯೂರಿ ಅಂತ. ಈ ಮೇರಿ ಕ್ಯೂರಿ ಹಾಗೂ ಪೆರಿ ಕ್ಯೂರಿ ಅವರಿಗೂ ಕೂಡ ನೊಬೆಲ್ ಪಾರಿತೋಷಿಕ ಸಿಗುತ್ತೆ. ಅವರಿಬ್ಬರ ಸಮಾಧಿಯನ್ನು ಅಲ್ಲಿ ಮಾಡಲಾಗಿದೆ. ಈ ಮೇರಿ ಕ್ಯೂರಿ ಅನ್ನುವಂಥ ಹೆಣ್ಣು ಮಗಳು ಪೋಲ್ಯಾಂಡ್ ದೇಶದಲ್ಲಿ ಜನಿಸ್ತಾಳೆ. ಪೋಲ್ಯಾಂಡ್ ದೇಶದಲ್ಲಿ ಜನಿಸಿ ಅದಾದ ನಂತರ ಆಕೆಗೆ ತನ್ನ ದೇಶದಲ್ಲಿ ಅವಕಾಶಗಳು ಕಡಿಮೆ ಇದ್ದಾವೆ, ನಾನು ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು, ನನ್ನ ದೇಶಕ್ಕೆ ನನ್ನ ಕೊಡುಗೆಯನ್ನು ಕೊಡಬೇಕು ಅಂತೇಳಿ. ಆಗ ವಿದ್ಯಾಭ್ಯಾಸ ಮಾಡಬೇಕು ಅಂತ ಹೇಳಿದರೆ ಅವರು ಈ ಪ್ಯಾರಿಸ್ ನಗರಕ್ಕೆ ಹೋಗಿ ವಿದ್ಯಾಭ್ಯಾಸವನ್ನು ಮಾಡಬೇಕು. ಯಾಕಂದರೆ ನಮ್ಮಲ್ಲಿ ಕೂಡ ಕೆಲವರು ಈ ಒಂದು ಶಾಲೆಯಲ್ಲಿ ಇಲ್ಲಿ ಓದಿದರೆ ಸಾಕಾಗೋದಿಲ್ಲ, ನಾವು ಬೇರೆ ಕಡೆ ಹೋಗಬೇಕು ಅಂಥೇಳಿ ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಬರೆದು ಹೋಗ್ತಾರಲ್ಲ, ಆ ರೀತಿಯಲ್ಲಿ ಆಕೆ ಕೂಡ ಆವಾಗಿನ ಕಾಲದಲ್ಲಿ ಆ ಕಾರ್ಯವನ್ನು ಮಾಡಿ ಪ್ಯಾರಿಸ್ ನಗರಕ್ಕೆ ಹೋಗ್ತಾಳೆ. ಅಲ್ಲಿ ಹೋಗಿ ವಿದ್ಯಾಭ್ಯಾಸವನ್ನು ಪಡೆದುಕೊಂಡು, ಆದರೆ ಒಂದು ಮಾತ್ರ ಆಕೆಯ ಗಮನದಲ್ಲಿ ಇರುತ್ತೆ, ನಾನು ಕಿತ್ತು ತಿನ್ನುವ ಬಡತನದಿಂದ ಬಂದಿರುವಂಥ ಹೆಣ್ಣು ಮಗಳು, ನನ್ನ ಪ್ರತಿಭೆಯನ್ನು ನಾನು ಉಪಯೋಗಿಸಿಕೊಳ್ಳಬೇಕು ಅಂತ ಹೇಳಿ ಆಕೆ ಒಂದು ಫಾರ್ಮುಲಾವನ್ನು ತನ್ನ ಮನಸ್ಸಿನಲ್ಲಿ ಇಟ್ಕೊಳ್ತಾಳೆ. ಅದು ಹೇಗೆ, ಪ್ರತಿಭೆ ಎನ್ನುವುದು ಹೇಗೆ ಬರುತ್ತೆ ಅಂತ ಹೇಳಿದರೆ ಅದು ಪ್ರಾರ್ಥನೆ ಮತ್ತು ಪರಿಶ್ರಮದಿಂದ ಬರುತ್ತೆ ಅಂಥೇಳಿ. ಪ್ರಾರ್ಥನೆ ಪ್ಲಸ್ ಪರಿಶ್ರಮ ಇಸ್ ಈಕ್ವಲ್ ಟು ಪ್ರತಿಭೆ ಅಂತೇಳಿ ಆಕೆ ಮನಸ್ಸಿನಲ್ಲಿ ಇಟ್ಕೊಂಡು ಆಲೋಚನೆಯನ್ನು ಮಾಡ್ತಾರೆ. ವಾಟ್ ಈಸ್ ಟ್ಯಾಲೆಂಟ್ ಅಂದರೆ ಪ್ರೇಯರ್ ಆ್ಯಂಡ್ ಹಾರ್ಡ್ ವರ್ಕ್ ಅಂತ. ತುಂಬ ಕಷ್ಟಪಟ್ಟು ಕಾರ್ಯೋನ್ಮುಖಳಾಗ್ತಾಳೆ, ಕೆಲಸ ಕಾರ್ಯಗಳನ್ನು ಮಾಡಿ ಕೊನೆಗೂ ಕೂಡ ಒಂದು ವಸ್ತುವನ್ನು ಕಂಡುಹಿಡಿತಾಳೆ. ಆ ವಸ್ತುವನ್ನು ಕಂಡುಹಿಡಿದು ಈ ವಿಶ್ವಕ್ಕೆ ಕೊಡಬೇಕಾದ್ರೆ ಅದಕ್ಕೊಂದು ಹೆಸರನ್ನು ಕೊಡಬೇಕು, ಎಲಿಮೆಂಟ್, ಒಂದು ಹೆಸರನ್ನು ಕೊಡಬೇಕು. ಏನು ಹೆಸರನ್ನು ಕೊಡೋದು ಅಂತ ಹೇಳಿದಾಗ ಅವಳಿಗೆ ತನ್ನ ತಾಯಿನಾಡಿನ ನೆನಪು ಬರುತ್ತದೆ. ಹಾಗಾಗಿ ಪೋಲೆಂಡ್ ದೇಶಕ್ಕೆ ಆಕೆ ಸೇರಿದ್ದರಿಂದ ಆಕೆ ಹೇಳ್ತಾಳೆ, ಇದಕ್ಕೆ ಪೊಲೋನಿಯಂ ಎನ್ನುವಂಥ ಹೆಸರನ್ನು ಕೊಡಬೇಕು ಅಂತೇಳಿ. ಇವತ್ತು ಕೂಡ ಪೊಲೋನಿಯಂ ಎನ್ನುವಂಥ ರಾಸಾಯನಿಕ ಉಳಿದುಕೊಂಡಿದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಆಕೆ ತನ್ನ ಜೀವನದಾದ್ಯಂತ ಯಾವುದೇ ಒಂದು ಸಾಧನೆಯನ್ನು ಮಾಡ್ತಾ ಇದ್ರೂ ಕೂಡ ಮೊದಲು ಆಕೆ ಒಬ್ಬ ಕಥೋಲಿಕಳಾಗಿರ್ತಾಳೆ. ಫಸ್ಟ್ ಚರ್ಚಿಗೆ ಹೋಗೋದು, ಅಲ್ಲಿ ಮೊಣಕಾಲೂರಿ ಪ್ರಾರ್ಥನೆಯನ್ನು ಮಾಡೋದು, ಅದಾದ ನಂತರ ತನ್ನ ಲ್ಯಾಬೋರೇಟರಿಗೆ ಹೋಗಿ ಅಲ್ಲಿ ದುಡಿಯುವಂಥದ್ದು, ಕೆಲಸವನ್ನು ಮಾಡುವಂಥದ್ದು. ವಿವಾಹವಾಗುವುದಕ್ಕಿಂತ ಮುಂಚೆ ಕೂಡ ಆಕೆ ಒಂದು ಆಲೋಚನೆಯನ್ನು ಮಾಡ್ತಾಳೆ, ದೇವರೇ ನೀನೇ ನನಗೆ ಸರಿ ಹೋಗುವಂಥ ಒಬ್ಬ ಸಹಕಾರಿಯನ್ನು ಹುಡುಕಿಕೊಡಿ, ಯಾಕಂದರೆ ನೀವು ಆ ಕೆಲಸವನ್ನು ಮಾಡ್ತೀರಾ ಅಂತ ಹೇಳಿದಾಗ ಆ ಪೆರಿಕ್ಯೂರಿಯ ಜೊತೆಗೆ ವಿವಾಹವಾಗುತ್ತೆ. ಆ ನಂತರದಲ್ಲಿ ಅವರಿಬ್ಬರು ಮದುವೆಯಾದ ನಂತರವೂ ಕೂಡ ಅವರಿಗೆ ಹುಟ್ಟುವಂತಹ ಮಕ್ಕಳೇನಿದ್ದಾರೆ ಆ ಮಕ್ಕಳನ್ನು ಕೂಡ ದೇವಾಲಯದಲ್ಲಿ ಸ್ನಾನದೀಕ್ಷೆಯನ್ನು ಕೊಡಿಸಿ, ಈ ಮಕ್ಕಳು ಕೂಡ ನಮ್ಮ ರೀತಿಯಲ್ಲಿ ಬೆಳೆಯಬೇಕು ಅಂತೇಳಿ ಇಡೀ ವಿಶ್ವದಲ್ಲಿ ಒಂದು ಕುಟುಂಬಕ್ಕೆ ಮಾತ್ರ ಎಲ್ಲರಿಗೂ ನೊಬೆಲ್ ಪಾರಿತೋಷಕ ಸಿಕ್ಕಿದೆ, ಅದು ಮೇರಿ ಕ್ಯೂರಿ ಕುಟುಂಬಕ್ಕೆ ಮಾತ್ರ ಪ್ರಿಯರೇ. ಆಕೆಯ ಗಂಡ ಪೆರಿ ಕ್ಯೂರಿ ಮತ್ತು ಆಕೆಯ ಮಗಳು ಐರಿನ್ ಕ್ಯೂರಿ ಎಲ್ಲರೂ ನೊಬೆಲ್ ಪಾರಿತೋಷಕವನ್ನು ಪಡೆದುಕೊಂಡಿರುವಂಥವ್ರು. ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ದೇವರು ನಾವು ಯಾವ ಸ್ಥಳದಲ್ಲಿ ಜನಿಸ್ತೇವೆ, ಯಾವ ಕುಟುಂಬದಲ್ಲಿ ಜನಿಸ್ತೇವೆ, ಯಾವ ಒಂದು ಇದರಲ್ಲಿ ಬರ್ತೇವೆ ಎನ್ನುವುದು ಮುಖ್ಯವಲ್ಲ, ಬದಲಾಗಿ ನಾವು ದೊರೆತಿರುವಂಥ ಒಂದು ಅವಕಾಶವನ್ನು ಉಪಯೋಗಿಸಿಕೊಂಡು ಯಾವ ರೀತಿಯ ಸಾಧನೆಯನ್ನು ಮಾಡ್ತೇವೆ ಅಂತ ಹೇಳಿ. ಇವತ್ತು ನಾವು ನೋಡ್ತೇವೆ, ಎಲ್ಲರಿಗೂ ಸರಿಸಮಾನವಾದಂಥ ಅವಕಾಶವನ್ನು ದೇವರು ಒದಗಿಸಿ ಕೊಡೋದಿಲ್ಲ. ಒಬ್ಬರಿಗೆ ಸ್ವಲ್ಪ ಹೆಚ್ಚು,
ಒಬ್ಬರಿಗೆ ಸ್ವಲ್ಪ ಕಡಿಮೆ ಕೊಡ್ತಾರೆ. ಇವತ್ತು ನೋಡಿ, 5 ತಲೆಂತನ್ನು ಒಬ್ಬನಿಗೆ ಕೊಡ್ತಾರೆ, ಮತ್ತೊಬ್ಬನಿಗೆ 2 ತಲೆಂತನ್ನು ಕೊಡ್ತಾರೆ, ಹಾಗೂ ಕೊನೆಯವನಿಗೆ 1 ತಲೆಂತನ್ನು ಕೊಡ್ತಾರೆ. 5 ತಲೆಂತನ್ನು ಪಡೆದುಕೊಂಡಂತಹ ವ್ಯಕ್ತಿ, ದೇವರ ವಾಕ್ಯ ಹೇಳ್ತದೆ ತ್ವರಿತವಾಗಿ, ಅದು ಬಹಳ ಮುಖ್ಯ ಇಲ್ಲಿ, ತ್ವರಿತವಾಗಿ ಅಂತ ಹೇಳಿದ್ರೆ ಕೂಡಲೇ ಕಾರ್ಯೋನ್ಮುಖನಾಗ್ತಾನೆ. 5 ತಲೆಂತ್ ಕೊಟ್ಬಿಟ್ಟಿದ್ದಾರೆ ಬಿಡಪ್ಪ, ಇವತ್ತು ವರ್ಲ್ಡ್ ಕಪ್ ಮ್ಯಾಚ್ ಇದೆ, ಅದು ಮ್ಯಾಚನ್ನು ನೋಡಿ ಇಂಡಿಯಾ ಏನಾದರೂ ಗೆದ್ದರೆ ಮಾತ್ರ ನಾನು 5 ತಲೆಂತನ್ನು ತೆಗೆದುಕೊಂಡು ಹೋಗಿ ಆಮೇಲೆ ನಾನು ಇನ್ವೆಸ್ಟ್ ಮಾಡ್ತೀನಿ ಅಂತೇಳಿ ಯೋಚನೆ ಮಾಡಲ್ಲ. ಸಿಕ್ಕಿದ ತಕ್ಷಣ ಆತ ಕಾರ್ಯೋನ್ಮುಖನಾಗ್ತಾನೆ. ಎಲ್ಲಿ ಶ್ರಮವಿದೆಯೋ, ಎಲ್ಲಿ ಬೆವರಿದೆಯೋ ಅಲ್ಲಿ ಫಲವಿದೆ. ಅದಕ್ಕೆ ಒಬ್ಬರು ನನ್ನ ಹತ್ರ ಕೇಳ್ತಾ ಇದ್ರು, ಮೊದಲು ಅವ್ರು ತುಂಬ ಬಡವರಾಗಿದ್ದಾರೆ, ಕಾರಣ ಏನು ಅಂತ ಕೇಳಿದಾಗ ನಾನು ಹೇಳಿದೆ, ಸೋಮಾರಿತನ. ಇವತ್ತು ನೋಡಿ, ಕಷ್ಟಪಟ್ಟು ದುಡಿಯದೇ ಇರುವಂತಹ ವ್ಯಕ್ತಿಗಳಿಂದನೇ ಬಡತನ ಬೆಳೀತಾ ಹೋಗ್ತದೆ. ದುಶ್ಚಟಗಳು ಜಾಸ್ತಿ ಆಗಿರೋದ್ರಿಂದನೇ ಬಡತನ ಬೆಳೀತಾ ಹೋಗ್ತದೆ. ಪರಿಶ್ರಮವನ್ನು ಪಟ್ಟು ಕೆಲಸವನ್ನು ಮಾಡಿ ನಾನು ಏನಾದರೂ ಆದರೂ ಪರವಾಗಿಲ್ಲ, ನಾನು ಕಷ್ಟಪಟ್ಟು ದುಡಿಯಬೇಕು, ಕೆಲಸವನ್ನು ಮಾಡಬೇಕು ಅಂತ ಹೇಳಿದವರಿಗೆ ಅವಕಾಶಗಳು ದೊರೆಯುತ್ತವೆ. ಅದನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಅದಕ್ಕೆ ಜ್ಞಾನೋಕ್ತಿಗಳ ಪುಸ್ತಕ 5ನೇ ಅಧ್ಯಾಯ 5ನೇ ವಚನದಲ್ಲಿ ಒಂದು ಮಾತು ಬರ್ತದೆ. ದೇವರು ಹೇಳ್ತಾರೆ, ಸೋಮಾರಿಯೇ ಎಷ್ಟು ಹೊತ್ತು ನಿದ್ರೆ, ಸೋಮಾರಿಯೇ ಎಷ್ಟು ಹೊತ್ತು ನಿದ್ರೆ, ಎಷ್ಟು ಹೊತ್ತು ತೂಕಾಡಿಕೆ, ಬಡತನವು ನಿನ್ನನ್ನು ಹಾದಿಗಳನ್ನ ರೀತಿಯಲ್ಲಿ ಕಾಯ್ತಾ ಇದೆ. ದೇವರ ವಾಕ್ಯ ಹೇಳ್ತದೆ, ಹೋಗು ಇರುವೆಯ ಬಳಿಯಲ್ಲಿ ಹೋಗಿ ಕಲಿತುಕೋ, ಅದಕ್ಕೆ ಯಜಮಾನನಿಲ್ಲ. ನೋಡಿ ಎಂಥ ಮಾತು. ಅದಕ್ಕೆ ಬೈಬಲ್ ಓದ್ಬೇಕು ನಾವು. ಇರುವೆಗೆ ಯಜಮಾನನಿಲ್ಲ, ಆದರೂ ಕೂಡ ಅದು ಸುಗ್ಗಿ ಕಾಲಕ್ಕೆ ಅವಶ್ಯವಾದಂಥ ಆಹಾರವನ್ನು ಶ್ರಮವಹಿಸಿ ಪಡೆದುಕೊಳ್ಳುತ್ತದೆ. ಸೋಮಾರಿಯೇ ಎಷ್ಟು ಹೊತ್ತು ನಿದ್ರೆ, ಎಷ್ಟು ಹೊತ್ತು ತೂಕಾಡಿಕೆ ಅಂತ. 5 ತಲೆಂತು ಪಡೆದುಕೊಳ್ಳೋನು ಅದೇ ರೀತಿಯಲ್ಲಿ 2 ತಲೆಂತನ್ನು ಪಡೆದುಕೊಂಡವನು ಕೂಡ ನನಗೆ ಸಿಕ್ಕಿದ್ದು ಸೌಭಾಗ್ಯ, ನನಗಿಷ್ಟು 2 ಕೊಟ್ಟಿದ್ದಾರೆ, ಆ 2 ಹೇಗೆ ಹೆಚ್ಚಿಸುವುದು ಅಂತೇಳಿ ಆಲೋಚನೆಯನ್ನು ಮಾಡಿ ಅವನು ಕೂಡ ಕಾರ್ಯೋನ್ಮುಖನಾಗ್ತಾನೆ. 1 ತಲೆಂತನ್ನು ಪಡೆದುಕೊಂಡಿರುವಂಥವನು ಆ 1 ತಲೆಂತನ್ನು ಹಾಳು ಮಾಡೋದಿಲ್ಲ. ಅದನ್ನು ನಾವು ನೆನಪಿಟ್ಕೊಳ್ಬೇಕು. ಆ 1 ತಲೆಂತನ್ನು ಅವನು ತೆಗೆದುಕೊಂಡು ಹೋಗಿ ಭೂಮಿ ಅಗೆದು ಭೂಮಿಯಲ್ಲಿ ಹೂಳ್ತಾನೆ. ಭೂಮಿ ಅಗೆದು ಹೂಳುವಂಥದ್ದು ಅಂತ ಹೇಳಿದಾಗ ಅದು ಏನನ್ನು ಸೂಚಿಸುತ್ತೆ ಅಂತ ಹೇಳಿದರೆ, ಏನನ್ನು ನಾವು ಹೂಳ್ತೀವಿ ಹೇಳಿ ನೋಡೋಣ. ನಾವು ಸತ್ತು ಹೋದಾಗ, ಯಾರಾದರೂ ಒಬ್ಬರು ತೀರ್ಕೊಂಡಿದ್ದ ತಕ್ಷಣ ಮೊದಲು ಆಲೋಚನೆ ಏನು ಬರುತ್ತೆ? ಯಾವಾಗ ಮಣ್ಣು ಮಾಡ್ತೀರಾ? ಬೇರೆ ಏನಾದರೂ ಕೇಳ್ತಾರಾ? ಯಾವಾಗ ಮಣ್ಣು ಮಾಡ್ತೀರಿ? ಯಾಕಂದ್ರೆ ನಾವು ಬರಬೇಕು, ಆ ಟೈಮಿಗೆ ನಾವು ಬರಬೇಕು. ಅದಕ್ಕಾಗಿ ಆ ಮಣ್ಣನ್ನು ಮಾಡುವಂಥದ್ದು ಅಂತ ಹೇಳಿದರೆ ಏನು ಕೊಡುತ್ತೆ? ಜೀವವನ್ನು ತೆಗೆಯುವಂಥದ್ದು. ಅದನ್ನು ಆತ ಹುಗಿದಿಡ್ತಾನೆ. ಹುಗಿದಿಡೋದ್ರಿಂದ ಅದು ಹೊರಟೋಗ್ತದೆ, ಸತ್ವವೇ ಹೊರಟೋಗ್ತದೆ, ಏನೂ ಪ್ರಯೋಜನ ಇಲ್ಲ. ಆ ಒಂದು ಸಂದರ್ಭದಲ್ಲಿ ಆತ ಅದನ್ನು ವಾಪಸ್ ತೆಗೆದುಕೊಂಡು ಬಂದು ದೇವರಿಗೆ ಕೊಡ್ತಾನೆ, ಯಜಮಾನನಿಗೆ ಕೊಡ್ತಾನೆ. ಇನ್ನೂ ಕೊಟ್ಟಿರುವಂಥ 1 ತಲೆಂತನ್ನು ಕೆಲವರು ಏನು ನಮಗೆ ಸಿಕ್ಕಿರೋದನ್ನು ನಾವು ನಮ್ಮ ದುಶ್ಚಟಗಳ ಮೂಲಕ ಅಥವಾ ಓಸಿ ಆಡೋದು ಏನೇನು ಇದಾವಲ್ಲ ಅವೆಲ್ಲದರ ಮೂಲಕ ಎಲ್ಲವನ್ನ ಕಳ್ಕೊಂಡ್ರೆ ಇನ್ನು ನಮ್ಮ ಗತಿ ಏನಾಗಬಹುದು ಎನ್ನುವಂಥ ಆಲೋಚನೆಯನ್ನು ಮಾಡಬೇಕು. ಅವನು ಒಂದಿರುವಂಥವನು ಒಂದನ್ನು ವಾಪಸ್ ಕೊಟ್ಟೆ ಅವನನ್ನು ತೆಗೆದು ಅವನಿಗೆ ಇದಕ್ಕೆ ಹಾಕ್ರಪ್ಪ, ಯಾವುದೋ ನರಕಕ್ಕೆ ಹಾಕಿ ಹಲ್ಲು ಕಡಿಯುವಂಥ ಸ್ಥಳದಲ್ಲಿ ಅವನಿಗೆ ಇರಲಿ ಅಂತ ಹೇಳಿದಾಗ ಇರುವುದನ್ನು ನಾವು ಕಳೆದುಕೊಂಡ್ರೆ ಏನಾಗುತ್ತೆ ಅಂತೇಳಿ. ಇನ್ನು ನೋಡಿ, ಮತ್ತೊಂದು ಉಪಮೆಯನ್ನು ನಾವು ನೋಡಬೇಕು. ಏನು ಅಂತ ಹೇಳಿದರೆ, ಆ 1 ತಲೆಂತನ್ನು ತೆಗೆದುಕೊಂಡು ಯಜಮಾನ ತನಗಿಟ್ಕೊಳ್ಳೋದಿಲ್ಲ. ಆತ ಏನು ಮಾಡ್ತಾನೆ, ಆ 1 ತಲೆಂತನ್ನು ತೆಗೆದು 5 ತಲೆಂತು ಇರುವಂಥವರಿಗೆ ಕೊಡ್ತಾ ಹೇಳ್ತಾನೆ, ಇರುವವರಿಗೆ ಇನ್ನೂ ಹೆಚ್ಚಾಗಿ ಕೊಡಲಾಗುವುದು. ಕಾರಣ ಏನು ಅಂತ ಹೇಳಿದ್ರೆ, ಅಲ್ಲಿ ಪರಿಶ್ರಮವಿದೆ, ಅಲ್ಲಿ ಬೆವರಿದೆ, ಅಲ್ಲಿ ಸೋಮಾರಿತನಕ್ಕೆ ಅವಕಾಶವಿಲ್ಲ ಅಂಥೇಳಿ. ಇದಕ್ಕೆ ನಾವು ನೋಡ್ತೇವೆ, ಅಮೆರಿಕ ದೇಶದಲ್ಲಿ ಎಲ್ಲ ಕಡೆಗಳಿಂದ ಹೋಗಿ ಅಲ್ಲಿ ಇರುವಂಥವರೇ ಜನ, ಅಲ್ಲಿದ್ದಂತಹ ಮುಖ್ಯವಾದ ಜನರು ರೆಡ್ ಇಂಡಿಯನ್ಸ್ ಅಂತ ಅವರನ್ನು ಕರೀತಾ ಇದ್ರು. ಯಾಕಂದರೆ ಏನಕ್ಕೂ ಪ್ರಯೋಜನ, ಬಾರ್ಬೇರಿಯನ್ಸ್ ಅವರಲ್ಲ, ಬೇರೆ ಬೇರೆ ದೇಶಗಳಿಂದ ಅವಕಾಶವನ್ನು ಹುಡುಕೊಂಡು ಆ ಸ್ಥಳಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಕ್ರೈಸ್ತ ಮಿಷನರಿಗೂ ಕೂಡ ಅಲ್ಲಿ ಹೋಗಿ ಅವರನ್ನು ಕ್ರೈಸ್ತ ಧರ್ಮಕ್ಕೆ ಸ್ವೀಕಾರ ಮಾಡೋದಕ್ಕೆ ಇವತ್ತು ನೋಡಿ ಎಲ್ಲರೂ ಒಂದೊಂದು ಕಡೆಯವರು. ಇವತ್ತು ಜೋ ಬೈಡನ್ ಎಲ್ಲಿಂದ ಹೋಗಿರುವಂಥವ್ರು ಅಂದರೆ ಮೂಲವಾಗಿ ಐರ್ಲೆಂಡ್ ದೇಶದಿಂದ ಹೋಗಿರುವಂಥ ಕುಟುಂಬ. ನ್ಯಾನ್ಸಿ ಪೊಲೆನ್ಸ್ಕಿ ಅಲ್ಲಿನ ಅಧ್ಯಕ್ಷರು ಎಲ್ಲಿಂದ ಹೋಗಿದೆ, ಇಟಲಿ ದೇಶದಿಂದ ಹೋಗಿರುವಂಥವ್ರು. ಹೀಗೆ ಬೇರೆ ಬೇರೆ ಕಡೆಯಿಂದ ಅವಕಾಶನ ಉಪಯೋಗಿಸಿಕೊಂಡು ಆ ಸ್ಥಳಕ್ಕೆ ಹೋಗ್ತಾರೆ. ಅಲ್ಲಿ ಹೋದಾಗ ಆ ಮಿಷನರಿಗಳು ಅವರ ಮನಸ್ಸಿನಲ್ಲಿ ಒಂದು ವಿಷಯವನ್ನು ತುಂಬುತ್ತಾರೆ.
ನೋಡಪ್ಪ, ನೀವೆಲ್ಲರೂ ಕೂಡ ಕಷ್ಟಪಟ್ಟು ದುಡಿಯುವುದನ್ನು ಕಲ್ತ್ಕೊಳ್ಬೇಕು. ಆ ಕಷ್ಟಪಟ್ಟು ದುಡಿಯುತ್ತಾ ಇರಬೇಕಾದ್ರೆ ನಿಮಗೇನಾದರೂ ಸ್ವಲ್ಪ ಆಲಸ್ಯ ಬಂದರೆ, ನಿಮಗೇನಾದರೂ ಸುಸ್ತಾದರೆ, ಆ ಸಂದರ್ಭದಲ್ಲಿ ಆ ಸುಸ್ತು ಮತ್ತು ಆಲಸ್ಯ ಸೈತಾನನಿಂದ ಬರುವಂಥದ್ದನ್ನು ನೀವು ತಿಳಿದುಕೊಳ್ಬೇಕು. ಆದ್ದರಿಂದ ಆ ಸೈತಾನನ ದುಷ್ಟ ಶಕ್ತಿಯನ್ನು ನೀವು ಹೊಡೆದೋಡಿಸ್ಬೇಕು ಅಂದರೆ ನೀವೆಲ್ಲ ಪರಿಶ್ರಮ ವಹಿಸಿ ದುಡಿಬೇಕು ಅಂತ ಹೇಳಿದ್ರಿಂದ ಎಲ್ಲರೂ ದುಡಿಯೋದಕ್ಕೆ ಆರಂಭ ಮಾಡಿದ್ರು. ಎಲ್ಲರೂ ಕೆಲಸವನ್ನು ಮಾಡೋದಕ್ಕೆ, ನಿದ್ರೆ ಮಾಡಬೇಕಾದ್ರೆ ಓಕೆ ನಾನು 8 ತಾಸು ಮಲಗುವಂಥವನ್ನ 6 ತಾಸು ಮಲಗಿಸ್ತೀನಿ ಅಂತೇಳಿ, 6 ತಾಸು ಮಲಗುವಂಥವನ್ನ 4 ತಾಸು ಮಲಗ್ತೀನಿ ಅಂತ ಹೇಳಿ ದುಡಿದು ಪರಿಶ್ರಮ ವಹಿಸಿ ಇವತ್ತು ನಂಬರ್ 1 ರಾಷ್ಟ್ರವಾಗಿ ಮಾಡಿದ್ದಾರೆ. ಇದಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ಕ್ರೈಸ್ತ ಮಿಷನರಿಗಳು ಅವರ ತಲೆಯಲ್ಲಿ ಈ ವಿಷಯವನ್ನು ತುಂಬಿದ್ರು. ಪ್ರೀತಿಯ ಸಹೋದರ ಸಹೋದರಿಯರೇ, ನಮಗೂ ಕೂಡ ದೇವರು ಅನೇಕ ಅವಕಾಶಗಳನ್ನು ಒದಗಿಸಿಕೊಟ್ಟಿದ್ದಾರೆ. ಆ ಅವಕಾಶಗಳನ್ನು ನಾವು ಉಪಯೋಗಿಸಿಕೊಳ್ಳಬೇಕು. ಅದು ಚಿಕ್ಕದಾಗಿರ್ಬೋದು, ದೊಡ್ಡದಾಗಿರ್ಬೋದು. ಅವಕಾಶ ಅಂತ ಹೇಳಿದರೆ ಬೇರೆ ಬೇರೆ ರೀತಿಯಲ್ಲಿ ಒಂದು ಕುಟುಂಬದಲ್ಲಿ ನಾವು ಜೀವನವನ್ನು ನಡೆಸ್ತಾ ಇರಬೇಕಾದ್ರೆ ಈ ಕುಟುಂಬದಲ್ಲಿ ನನಗೆ ಮಡದಿ ಹಾಗೂ ಮಕ್ಕಳು, ಇವತ್ತಿನ ಮೊದಲನೇ ವಾಚನದಲ್ಲಿ ನೋಡಿ ಎಷ್ಟು ಸುಂದರವಾಗಿ ಅದರ ಬಣ್ಣನೆಯನ್ನು ಅವರು ಮಾಡಿದ್ದಾರೆ. ಎಂಥ ಒಂದು ಗೌರವವನ್ನು ಒಬ್ಬ ಹೆಣ್ಣು ಮಗಳು ತನ್ನ ಕುಟುಂಬಕ್ಕೆ ತಂದು ಕೊಡಬಹುದು ಅನ್ನುವಂಥ ವಿಷಯವನ್ನು ನಾವು ಆಲಿಸಿದೆವು. ಅದೇ ರೀತಿಯಲ್ಲಿ ನನ್ನ ಕುಟುಂಬದಲ್ಲಿ ನನಗೆ ದೊರೆತಿರುವಂಥ ಅವಕಾಶವನ್ನು ಉಪಯೋಗಿಸಿಕೊಂಡು ನನ್ನ ಕುಟುಂಬವನ್ನು ನಾನು ಮೇಲ್ಪಡೋದಕ್ಕೆ ಪ್ರಯತ್ನವನ್ನು ಪಡ್ತೇನೆ ಅಂತ ಹೇಳಿ. ಅದೇ ರೀತಿಯಲ್ಲಿ ಮತ್ತೊಂದು ವಿಷಯ ಏನು ಅಂತ ಹೇಳಿದರೆ, ನಾವು ಬೇರೆ ಕಡೆ ನಾವು ಜೀವನವನ್ನು ನಡೆಸ್ತಾ ಇರಬೇಕಾದ್ರೆ ನಮ್ಮ ಜೀವನವನ್ನೇ ನಾವು ತೆಗೆದುಕೊಂಡ್ರೆ, ನಮ್ಮ ದೇಹ ದೇವರು ಕೊಟ್ಟಿರುವಂಥ ವರದಾನ, ಅದನ್ನು ನಾವು ಪವಿತ್ರಾತ್ಮರ ಆಲಯ ಎಂದು ಕರೆಯುತ್ತೇವೆ. ಹೌದೋ ಅಲ್ವೋ? ಯು ಆರ್ ದ ಟೆಂಪಲ್ಸ್ ಆಫ್ ದ ಹೋಲಿ ಸ್ಪಿರಿಟ್ ಅಂತ ಹೇಳಿ ಆ ಪವಿತ್ರಾತ್ಮರ ಆಲಯವನ್ನು ನಾವು ಆರೋಗ್ಯವಾಗಿ ಕಾಪಾಡ್ಕೊಳ್ಬೇಕಲ್ವಾ? ಅದನ್ನು ಬಿಟ್ಬಿಟ್ಟು ಏನೇನೋ ಸಿಕ್ಕಿದೆ ಅಂತ ಹೇಳಿ ನಾವು ಚೆನ್ನಾಗಿ ಹಾಕ್ಕೊಂಡು ಜಡಿದ್ಬಿಟ್ಟು ಆಮೇಲೆ ಅನಾರೋಗ್ಯವಾಗಿ ಕುಳಿತುಕೊಂಡ್ರೆ ಯಾವುದೇ ಪ್ರಯೋಜನ ಆಗೋದಿಲ್ಲ. ಏನು ನಾಲಿಗೆ ರುಚಿ ಅಷ್ಟೇ. ಸ್ವಲ್ಪ ಏನೋ ಅಪರೂಪಕ್ಕೊಂದ್ಸರಿ ಏನೋ ಸ್ವಲ್ಪ ಸ್ವೀಕಾರ ಮಾಡಿದ್ರೆ ಅದು ಪರವಾಗಿಲ್ಲ. ಆದರೆ ನಮ್ಮ ಆರೋಗ್ಯವನ್ನು ನಾವು ಹಾಳು ಮಾಡಿಕೊಂಡು ಅಲ್ಲಿಂದ ನೆಮ್ಮದಿಯನ್ನು ಹಾಳು ಮಾಡ್ಕೊಳ್ತೀನಿ, ಎಲ್ಲವನ್ನ ಕಳ್ಕೊಳ್ತೇವೆ. ಅದಕ್ಕಾಗಿ ನಮ್ಮ ದೇಹವೇ ದೇವರು ನಮಗೆ ಕೊಟ್ಟಿರುವಂಥ ಒಂದು ಪ್ರತಿಭೆ ಅಂತ ಕೂಡ ಮರಿಕೂಡುದು. ದೇವರು ಒಂದು ಅವಕಾಶವನ್ನು ನಮಗೆ ಕೊಟ್ಟಿದ್ದಾರೆ ಈ ಪ್ರಪಂಚದಲ್ಲಿ ಜೀವನವನ್ನು ನಡೆಸುವುದಕ್ಕಾಗಿ. ಸೊ ವಿ ಶುಡ್ ಹ್ಯಾವ್ ದ ಕ್ವಾಲಿಟಿ ಆಫ್ ಲೈಫ್. ಅದೇ ರೀತಿಯಲ್ಲಿ ನಾನು ಮೊದಲು ಆರಂಭದಲ್ಲಿ ಹೇಳಿದಂಥ ಮಾತನ್ನು ನೆನಪು ಮಾಡಿಕೊಳ್ಳೋಣ ಪ್ರಿಯರೇ. ಪ್ರಾರ್ಥನೆ ಮತ್ತು ಪರಿಶ್ರಮ ಎರಡೂ ಇರಬೇಕು. ನಾವು ಪ್ರಾರ್ಥನೆ ಪಂಪ್ ಆ್ಯಂಡ್ ಪ್ರೇ, ಈ ಮಾತು ಒಂದು ಇದು ಹಡಗಿನಲ್ಲಿ ನೀರು ತುಂಬಿಕೊಳ್ತಾ ಇರಬೇಕಾದ್ರೆ ಸಂತ ಇಗ್ನೇಷಿಯಸ್ ಲೋಯರ್ ಅವರು ಆ ಹಡಗಿನಲ್ಲಿ ಇರ್ತಾರಂತೆ. ಆಗ ಅಲ್ಲಿ ಅಯ್ಯೋ ನೀರು ತುಂಬ್ತಾ ಇದೆ ಅಂತ ಹೇಳಿಬಿಟ್ಟು ಎಲ್ಲರೂ ಹೋಗ್ಬಿಟ್ಟು, ದೇವರೇ ನಿನಗೆ ಸ್ತುತಿ ಸ್ತೋತ್ರ ನಮನ ಸಲ್ಲಲಿ, ನೀನು ನಮಗೆ ಅಲ್ಲಪ್ಪ ನೀರು ತುಂಬ್ತಾ ಇದೆ, ಹಡಗು ಮುಳುಗ್ತಾ ಇದೆ, ನೀವೆಲ್ಲರೂ ಕೂಡ ಕೈ ಜೋಡಿಸ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ಮಾತ್ರ ಸಾಕಾಗೋದಿಲ್ಲ, ಆ ಇದ್ರ ಹಡಗಿನಲ್ಲಿ ಬರ್ತಾ ಇರುವಂಥ ನೀರನ್ನು ತೆಗೆದು ಹೊರಗಡೆ ಹಾಕೋದಕ್ಕೆ ಪ್ರಯತ್ನ ಪಡಿ ಅಂತೇಳಿ. ಜಸ್ಟ್ ಪಂಪ್ ದೆನ್ ಯು ಪ್ರೇ ಅಂತೇಳಿ. ಯಾವ ಸಂದರ್ಭದಲ್ಲಿ ಯಾವ ಕೆಲಸವನ್ನು ನಾವು ಮಾಡಬೇಕೋ ಅದನ್ನು ಮಾಡಬೇಕು. ಪ್ರಾರ್ಥನೆಯೂ ಮುಖ್ಯ, ಅದರ ಜೊತೆಗೆ ಪರಿಶ್ರಮವೂ ಮುಖ್ಯ. ಇವೆರಡೂ ಸೇರಿದಾಗಲೇ ಹೊರಹೊಮ್ಮುವಂಥದ್ದು ಪ್ರತಿಭೆ. ಆ ಪ್ರತಿಭೆಯನ್ನು ದೇವರು ಒಂದು ಅವಕಾಶವಾಗಿ ನಮಗೆ ಒದಗಿಸಿಕೊಟ್ಟಿದ್ದಾರೆ. ಅದರ ಉಪಯೋಗವನ್ನು ನಾವು ಪಡೆದುಕೊಳ್ಳೋಣ. ದೇವರಿಗೆ ವಂದನೆಯನ್ನು ಸಮರ್ಪಿಸೋಣ. 5 ದೊರೆತಿರುವಂಥವರು 10, 2 ದೊರೆತಿರುವಂಥವರು 4 ಹಾಗೂ 1 ದೊರೆತಿರುವಂಥವ್ರು ಕನಿಷ್ಠ ಪಕ್ಷ 2 ಮಾಡದೇ ಇದ್ದರೆ 1.5 ಮಾಡಿ ದೇವರಿಗೆ ಅರ್ಪಿಸಿಕೊಡೋಣ. ಆಮೇಲೆ ವಿಶ್ವಾಸ ಪ್ರಮಾಣವನ್ನು